ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಆದ್ರೆ ಕಳೆದ 2 ದಿನಗಳಿಂದ ಫಲಾನುಭವಿಗಳ ಖಾತೆಗೆ ಬಂದು ಹಣ ಜಮಾ ಆಗ್ತಿದೆ. ಪಾಪ ಕೆಲವರಿಗೆ ಹಣ ಆದ್ರೆ ಜಮಾ ಆಗ್ತಿಲ್ಲ. ಅವರು ನಾವೇನ್ ಮಾಡ್ಬೇಕು, ನಮ್ಗೆ ಹಣ ಜಮಾ ಆಗ್ತಿಲ್ಲ, ನಾವೇನ್ ಮಾಡ್ಬೇಕು ಅಂತ ಸಾಕಷ್ಟು ಜನ ಫಲಾನುಭವಿಗಳು ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ರು. ಈ ಕುರಿತು ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲರೂ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಕುರಿತು ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾನೆ ಇದ್ದಾರೆ. ನಮ್ಗೆ ಯಾವಾಗ ಹಣ ಬರುತ್ತೆ, ಯಾವಾಗ ಬರುತ್ತೆ, ಕಳೆದ 2 ದಿನದಿಂದ ಫಲಾನುಭವಿಗಳ ಹಣ ಜಮಾ ಆಗ್ತಿದೆ ಆದ್ರೆ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತ. ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ನಿಮ್ಗೊಂದು ಇಂಪಾರ್ಟೆಂಟ್ ಎಚ್ಚರಿಕೆ, ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್. ಏನಪ್ಪಾ ಅಂದ್ರೆ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಅಪ್ಡೇಟ್ ಮಾಡಿಸ್ಬಿಡಿ. ನಾಳೆನೆ ಲಾಸ್ಟ್ ಡೇಟ್ ಇದೆ, ಡಿಸೆಂಬರ್ 14, 2024 ನಾಳೆನೆ ಲಾಸ್ಟ್ ಡೇಟ್ ಇದೆ. ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಎಕ್ಸ್ಟೆಂಡ್ ಮಾಡಿದ್ರೆ ನಾನು ಅಪ್ಡೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ಈಗ ಆಧಾರ್ ಅಪ್ಡೇಟ್ ಮಾಡಿಸೋದಕ್ಕೆ ನಿಮ್ಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಾಳೆ ಇದೆ. ಯಾರು ಅಪ್ಡೇಟ್ ಮಾಡಿಸ್ಬೇಕಂದ್ರೆ, ಕಳೆದ 10 ವರ್ಷದಿಂದ ನೀವು ಆಧಾರ್ ಕಾರ್ಡ್ ಅಲ್ಲಿ ಏನೂ ಚೇಂಜಸ್ ಮಾಡದೆ ಸುಮ್ಮನೆ ಆಧಾರ್ ಕಾರ್ಡ್ ಇಟ್ಕೊಂಡಿರ್ತೀರಾ, ಬಯೋಮೆಟ್ರಿಕ್ ಅಪ್ಡೇಟು ಮಾಡಿಸಿರಲ್ಲ, ಏನು ಚೇಂಜ್ ಮಾಡಿಸಿರಲ್ಲ ಆಧಾರ್ ಕಾರ್ಡ್ ಅಲ್ಲಿ, ಅಂತವರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಇಲ್ಲ ಸರ್, ನಾವು ನಮ್ಮ ಒಂದು ಹೆಸರನ್ನ, ನಮ್ಮ ಒಂದು ಡೇಟ್ ಆಫ್ ಬರ್ತ್, ಅಡ್ರೆಸ್ ಇವೆಲ್ಲ ಚೇಂಜ್ ಮಾಡಿಸಿದೀವಿ ಕಳೆದ 2-3 ವರ್ಷದಲ್ಲಿ, 4 ವರ್ಷದಲ್ಲಿ, 5 ವರ್ಷದಲ್ಲಿ, ಅಪ್ ಟು 9 ವರ್ಷವರೆಗೂ, ಓಕೆನಾ. ಏನೋ ಒಂದು ಸಣ್ಣ ಪುಟ್ಟ ಚೇಂಜಸ್ ಮಾಡಿಸಿದೀವಿ, ಮತ್ತೆ ಬಯೋಮೆಟ್ರಿಕ್ ಎಲ್ಲ ಅಪ್ಡೇಟ್ ಮಾಡಿಸಿದೀವಿ ಅನ್ನೋದಾದ್ರೆ ನೀವೇನು ಆಧಾರ್ ಅಪ್ಡೇಟ್ ಮಾಡುವ ಅವಶ್ಯಕತೆ ಆದ್ರೆ ಇಲ್ಲ. ಯಾರು ಕಳೆದ 10 ವರ್ಷದಿಂದ ಏನು ಕರೆಕ್ಷನ್ ಮಾಡಿಸದೆ, ಏನು ಅಪ್ಡೇಟ್ ಮಾಡಿಸದೆ ಇಟ್ಕೊಂಡಿರ್ತಾರೋ ಅಂತ ಒಂದು ಫಲಾನುಭವಿಗಳು ಅಪ್ಡೇಟ್ ಮಾಡ್ಸಕ್ಕೆ ನಿಮ್ಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಾಳೆನೇ ಇದೆ, ಡಿಸೆಂಬರ್ 14, 2024 ನಾಳೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಇದ್ರ ಬಗ್ಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡೋದಾದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಆದ್ರೆ ಕಳೆದ 2 ದಿನಗಳಿಂದ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿದೆ. ನಿಮ್ಗೆ ಯಾಕೆ ಹಣ ಬಂದಿಲ್ಲ ಅಂತ ನೀವು ಸಾಕಷ್ಟು ಟೆನ್ಷನ್ ಆದ್ರೆ ತಗೊಳ್ತಿರ್ತೀರಾ. ನಮ್ಮ ಜಿಲ್ಲೆಗೆ ಹಣ ಜಮಾ ಮಾಡಿಲ್ಲೇನೋ ಅನ್ನುವಂತಹ ಒಂದು ಮೂಢನಂಬಿಕೆಯಲ್ಲಾದ್ರೆ ಇರ್ತೀರಾ. ಆ ರೀತಿಯಾಗಿ ಏನಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಕರ್ನಾಟಕದ 31 ಜಿಲ್ಲೆಗಳಿಗೂ ಹಣ ಜಮಾ ಮಾಡ್ತಾರೆ. ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂತಹ ಭೇದ ಭಾವ ಇಲ್ಲ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲೂ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ಕೆಲವರಿಗೆ ಸ್ವಲ್ಪ ಬೇಗ ಬರುತ್ತೆ, ಇನ್ನು ಕೆಲವರಿಗೆ ಲೇಟ್ ಆಗಿ ಬರುತ್ತೆ. ಯಾಕಂದ್ರೆ ಈಗ 1,32,00,000 ಫಲಾನುಭವಿಗಳಾದ್ರೆ ಇದಾರೆ. ಎಲ್ಲರಿಗೂ 1-2 ದಿನದಲ್ಲೇ ಹಣ ಜಮಾ ಮಾಡೋದಕ್ಕಾದ್ರೆ ಆಗಲ್ಲ. ಫಸ್ಟ್ ದಿನ ಒಂದ್ 20-30 ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗಿರುತ್ತೆ. ಇನ್ನೊಂದು 2ನೇ ದಿನ ಒಂದು 30-40 ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗಿರುತ್ತೆ. ಈ ರೀತಿಯಾಗಿ ಹಣ ಜಮಾ ಆಗ್ತಿರುತ್ತೆ. ಈ ವಾರದೊಳಗಡೆ ಅಂದ್ರೆ ಇವತ್ತು ಗುರುವಾರ, ಇವತ್ತು ನಾಳೆ ಒಳಗಡೆ ಎಲ್ಲಾ ಫಲಾನುಭವಿಗಳಿಗೂ ಹಣ ಜಮಾ ಆಗುತ್ತೆ. ಈಗ ನಿನ್ನೆ ಮೊನ್ನೆ ಯಾರಿಗ ಹಣ ಬಂದಿಲ್ವೋ ಅಂತ ಅವ್ರಿಗೆ ಇವತ್ತು ಕೂಡ ಹಣ ಬಂದಿರ್ಬೋದು. ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ದು ಯಾವುದೇ ರೀತಿಯಾಗಿ ಸಮಸ್ಯೆ ಇರಲ್ಲ. ನಿಮ್ಗೆ ಗೃಹಲಕ್ಷ್ಮಿ 14ನೇ ಕಂತಿನ ಹಣ ಬಂದಿದೆ ಅನ್ನೋದಾದ್ರೆ ನಿಮ್ಮ ಒಂದು 15ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ. ನೀವು GST ಟ್ಯಾಕ್ಸ್ ಪೇಯರ್ಸ್ ಆಗಿರಲ್ಲ, ಮತ್ತೆ ನಿಮ್ಮ ಒಂದು ಹಸ್ಬೆಂಡ್ ಇಲ್ಲ ನೀವಾಗಿರ್ಬೋದು ಗೌರ್ಮೆಂಟ್ ಜಾಬ್ ಅಲ್ಲಿ ಇರಲ್ಲ ಅನ್ನೋದಾದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಏನ್ ಕ್ಯಾನ್ಸಲ್ ಆಗಿಲ್ಲ, ನಿಮ್ಮ ರೇಷನ್ ಕಾರ್ಡ್ ಎಲ್ಲ ಕರೆಕ್ಟ್ ಆಗಿ ಇದೆ ಅನ್ನೋದಾದ್ರೆ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ. ನಿಮ್ದು ಎಲ್ಲಾ ದಾಖಲೆಗಳು ಸರಿ ಇದ್ರೆ ನಿಮ್ಗೆ 14ನೇ ಕಂತಿನ ಹಣವರೆಗೂ ಹಣ ಕರೆಕ್ಟ್ ಆಗಿ ಬಂದಿದೆ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಕೂಡ ಇವತ್ತು ಬರ್ಬೋದು. ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಇವತ್ತು ಬರ್ಲಿಲ್ಲ ಅಂದ್ರೆ ನಾಳೆ ಆದ್ರೂ ಹಣ ಬಂದೇ ಬರುತ್ತೆ. ಯಾಕಂದ್ರೆ ಒಂದೇ ಸರಿ 1,32,00,000 ಫಲಾನುಭವಿಗಳಿಗೂ ಹಣ ಜಮಾ ಮಾಡೋದಕ್ಕಾಗಲ್ಲ. ಹಂತವಾಗಿ ಜಮಾ ಮಾಡ್ತಿರ್ತಾರೆ. ಒಂದಿನ 20 ಲಕ್ಷ ಮಹಿಳೆಯರಿಗೆ ಈ ರೀತಿಯಾಗಿ ಜಮಾ ಮಾಡ್ತಿರ್ತಾರೆ, ಓಕೆನಾ. ನೀವು ಸ್ವಲ್ಪ ಒಂದು ತಾಳ್ಮೆಯಿಂದ ವೇಟ್ ಮಾಡ್ಬೇಕಾಗುತ್ತೆ ಅಷ್ಟೇ ಸ್ನೇಹಿತರೆ. ಈಗ ನೀವು ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ನಿಮ್ಗೆ ಬಂದಿದೆಯಾ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಹಣ ಬಂದಿದೆಯಾ ಬಂದಿಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ರು ತಿಳಿಸ್ಬೇಕಾಗುತ್ತೆ. ಆಗ ಎಲ್ಲರಿಗೂ ಗೊತ್ತಾಗುತ್ತೆ. ನೀವು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಹಣ ಬರ್ತಿದೆ, ಯಾರ್ಯಾರಿಗೆ ಹಣ ಬರ್ತಿಲ್ಲ ಅಂತ.